ಹಾಯ್ ಹಾಯ್ ಹಾಯ್. ಒಂದು ಹುಡುಗಿ ಕನಸು ಒಂದು ಚಂದವಾಗಿರೋ ಹುಡುಗನ್ನ ಇಷ್ಟಪಡಬೇಕು, ಮದುವೆ ಆಗಬೇಕು ಅಂತ. ಆದರೆ ನನ್ನ ಕಣ್ಣಿಗೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಪ್ರಪೋಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಐ ಲವ್ ಯು ಸರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇಷ್ಟು ಚಂದವಾಗಿ ಡ್ರೆಸ್ ಮಾಡ್ಕೊಂಡು ಏನು ಇವತ್ತು ಕಾಲೇಜಲ್ಲಿ ಸ್ಪೆಷಾಲಿಟಿ? ಸರ್, ಸಂಕ್ರಾಂತಿ ಹಬ್ಬ. ಓಕೆ. ನಾವು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬನ ಮಾಡ್ತೀವಿ. ಈ ಸತಿ ಇನ್ನೂ ನೀವು ಬಂದಿರೋದಕ್ಕಿಂತ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ಸೋ ನೈಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೌದು. ಅಲ್ಲ, ಹೆಂಗೋ ಎಲ್ಲರೂ ನಾನು ಹೇಳ್ದಲ್ಲ ಆಗಲೇ ಅಷ್ಟಲಕ್ಷ್ಮಿಗಳ ಥರ ಕಾಣ್ತಾ ಇದ್ದೀರಾ. ನಮ್ಮ ಪ್ರೊಡ್ಯೂಸರ್ಗೆ ಯಾರು ವರಲಕ್ಷ್ಮಿ ಯಾರು ಚೆನ್ನಾಗಿ ಫಿಲ್ಮ್ ಓಡ್ಲಿ ಅಂತ ವರ ಕೊಟ್ಬಿಡಿ. ನಮ್ಮ ಹುಡುಗರು ಯಾರೂ ಮದುವೆ ಆಗಿಲ್ಲ, ನಾನು ಒಬ್ಬ ಮದುವೆ ಆಗಿದ್ದೀನಿ ಅಷ್ಟೇ. ಅವ್ರಿಗೆಲ್ಲ ಸ್ವಲ್ಪ ಕೃಪೆ ತೋರಿಸಿ. ಧೈರ್ಯಲಕ್ಷ್ಮಿ ಯಾರು? ಎಷ್ಟೇ ತೆಲುಗು ತಮಿಳ್ ಪಿಕ್ಚರ್ಗಳು ಬಂದರು ಪುಷ್ಪಕ ವಿಮಾನ ನಿಲ್ಲಿ ಅಂತ ಹಾರೈಸಿ ಧೈರ್ಯ ತುಂಬಿ ನೋಡ್ತಾ ಇದ್ದೀವಿ ಮೇಡಮ್. ಮೆಷರ್ಮೆಂಟ್ ಅಂತ ನೋಡಿ. ಚೇಂಜ್ ಮಾಡ್ರೆ ಏನು ಏನೋ ಆಗ್ಬಿಡುತ್ತದ. ಯಾ ಸ್ಮೈಲ್ ಯಾ. ಏನು ಈಗ ಪ್ರಪೋಸ್ ಪ್ರಪೋಸ್ ಅವರೇ ಮಾಡ್ಬಿಟ್ರು ನೋಡಿ, ಇಂಪ್ರೆಸ್ ಆಗ್ಬಿಟ್ರು. ಏನು ಆ ಥರ ಇದ್ದಾರೆ ಅವರು? ಖಂಡಿತ ಇಲ್ಲಲ್ಲ. ಥ್ಯಾಂಕ್ ಯು. ಯಾ ಎಸ್ ಗೋ ಹೆಡ್. ಆ್ಯಕ್ಚುಲಿ ನಿಮ್ಮಂದರೆ ತುಂಬ ಇಷ್ಟ. ನಿಮ್ದೆಲ್ಲ ಫಿಲಮ್ಸು ನೋಡಿದ್ದೀನಿ ಆ್ಯಂಡ್ ಅದರಲ್ಲೂ ಜಾಸ್ತಿ ತ್ಯಾಗ ಮಾಡ್ತಿರಲ್ಲ. ಏನಕ್ಕೆ ಆ ಥರ ಫಿಲಮ್ಸೇ ನೀವು ಚೂಸ್ ಮಾಡ್ಕೊಳ್ತಾ ಇದ್ರಿ? ಅಂದರೆ ಒಂದು ಕಾಲದಲ್ಲಿ ಬರೀ ಅದೇ ಥರ ಫಿಲ್ಮ್ ಬರ್ತಾ ಇತ್ತು ನನಗೆ, ಅಂಡ್ ಅದೆಲ್ಲ ಹಿಟ್ ಆಗ್ತಾ ಇತ್ತು. ಅದಕ್ಕೇನು ಕಾರಣ ಅಂದರೆ ಬಹುತೇಕ ಜನಕ್ಕೆ ನಿಮ್ಮಲ್ಲೂ ಇರ್ತಾರೆ ಅಂದರೆ ಒಬ್ಬರನ್ನ ಪ್ರೀತಿ ಮಾಡೋಕ್ಕೆ ಬರುತ್ತೆ, ತಲೆ ಫುಲ್ಲು ಆ ಹುಡುಗನೇ ಇರ್ತಾನೆ, ಬಟ್ ಆ ಹುಡುಗನು ಹೇಳೋಕ್ಕಾಗಲ್ಲ ನಿಮಗೆ. ಅದೇ ಥರ ಹುಡುಗರಲ್ಲೂ ಅಷ್ಟೇ, ಒಂದು ಹುಡುಗಿ ಕಂಡ್ರೆ ಭಾಳ ಇಷ್ಟ ಆಗುತ್ತೆ, ಬಟ್ ಅದನ್ನು ಹೇಳ್ಕೊಳಕ್ಕಾಗಲ್ಲ, ವ್ಯಕ್ತಪಡಿಸೋಕ್ಕಾಗಲ್ಲ. ಅವ್ರ ಜೊತೆಗೇ ಇರ್ತೀವಿ, ಬಟ್ ಐ ಲವ್ ಯು ಅಂತ ನಮ್ಗೆ ಹೇಳೋಕ್ಕಾಗಲ್ಲ, ಧೈರ್ಯ ಬರೋದೇ ಇಲ್ಲ. 90% ಹುಡುಗರು ಅದೇ ಥರ ಇರೋದು. ಅವರ ಪ್ರತಿನಿಧಿಯಾಗಿ ನನಗೆ ಆ ಪಾತ್ರಗಳು ಸಿಕ್ತು, ಅದಕ್ಕೆ ಆ ಪಾತ್ರಗಳು ಅಷ್ಟು ಚೆನ್ನಾಗಿ ಹಿಟ್ ಆಯಿತು ಅನಿಸುತ್ತೆ. ಹಾಗಾಗಿ ಆ ತ್ಯಾಗರಾಜ ಅನ್ನೋ ಪಾತ್ರಗಳನ್ನ ಮಾಡ್ಕೊಂಡ್ಬಂದೆ. ನಂತರ ಅದನ್ನು ಬಿಟ್ಬಿಟ್ಟು ಕಾಮಿಡಿಗೆ ಶಿಫ್ಟ್ ಆದೆ. ಈಗ ಪುಷ್ಪಕ ವಿಮಾನದಲ್ಲಿ ಹೆಂಗೋ ಹುಡುಗಿನ ಲವ್ ಮಾಡಿದ್ರು ಡೈರೆಕ್ಟರ್ ಕೊಡೋಲ್ಲ, ತ್ಯಾಗ ಮಾಡಿಸ್ಬಿಡ್ತಾರೆ. ಅದು ಹೀರೋಯಿನೇ ಬೇಡ ಅಂದ್ಬಿಟ್ಟು ಒಂದು 8 ವರ್ಷದ ಹುಡುಗಿ ಇಟ್ಕೊಂಡು ನಾವಿಬ್ರು ಮುಗಿಲು ಬೆಳ್ಳು ಮುಗಿಲು ಅಂತ ಇದ್ದೀವಿ. ತೇಜು ಬಂದರು, ಮತ್ತೊಂದು ತೇಜು ಬಂದರು. ಅದೇ ಭಯ ಆಗ್ತಿದೆ. ಏನಿಲ್ಲ, ಬರೀ ನಿಮ್ಮ ಆಸ್ತಿ ಮಾತ್ರ ಬರ್ಕೊಟ್ಬಿಡಿ ಅಂತ ಹೇಳ್ತೀರಾ ಅಂತ. ಇಲ್ಲ ಆಸ್ತಿ ಗಿಸ್ತಿ ಏನು ಬೇಡ ಸರ್. ನೀವು 100 ವರ್ಷ ಕಾಲ ನಮ್ಮ ಜೊತೆ ಇನ್ನೂ ಫಿಲಮ್ ಮಾಡ್ಕೊಂಡಿದ್ರೇನೆ ಸಾಕು. ಈಗ ಇಲ್ಲಿ ಕುಂತಿದ್ದಾಗ ಒಂದು ಕವನ ಹೊಡಿತು ನಿಮಗೋಸ್ಕರ. ನಿಮ್ ಪ್ರಪೋಸ್ ಮಾಡಬೇಕು ಅಂದ್ರಲ್ಲ, ಅದಕ್ಕೆ ಎಲ್ಲರೂ ಅವ್ರವ್ರ ಸ್ಟೈಲಲ್ಲಿ ಮಾಡ್ತಾರೆ, ನಾನು ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ಓ ಸುಂದರ, ನಿನ್ನ ಅಮೇರಿಕಾ ನೋಡಿ ನಾನಾದೆ ಫಿದಾ. ನಿನ್ನ ಮಂದಾರ ಹೂವೆ ನೋಡಿ ನಾನಾದೆ ಮಂತರೆ. ಆದರೆ ನನ್ನನ್ನು ನೋಡಿ ಕೊಡುತ್ತೀಯಾ ನೀ ನಿನ್ನ ಹೃದಯ? ಕೊಡ್ತೀರಾ ಸರ್? ಯಾರು ಹೇಳ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ತೇಜು. ಭಾಳ ಬ್ರೈಟ್ ಆಗಿದ್ದೀರಾ ನೀವು, ಭಾಳ ಲೈವ್ಲಿಯಾಗಿ ಮಾತಾಡ್ತಿದ್ದೀರಾ, ಭಯ ಇಲ್ಲದೆ ಎಲ್ಲ ಕಡೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಕೀಪ್ ಟೆಲಿಂಗ್ ಆಲ್ ಗರ್ಲ್ಸ್, ಇನ್ಫ್ಯಾಕ್ಟ್ ಆಲ್ ಯಂಗ್ಸ್ಟರ್ಸ್, ಫಿಯರ್ ನಥಿಂಗ್. ದಯವಿಟ್ಟು ಫಿಯರ್ ನಥಿಂಗ್. ಓಕೆ, ಆಲ್ರೆಡಿ ಎಲ್ಲ ಪ್ರಪೋಸ್ ಮಾಡಿದ್ದೀರಾ ರಮೇಶ್ ಅರವಿಂದ್ ಅವರಿಗೆ, ಆದರೆ ಈಗ ಅವರೇ ಆಕ್ಟ್ ಮಾಡಿರುವಂತಹ ಚಿತ್ರಗಳ ಬಗ್ಗೆ ದಂಶರ್ಸ್ ಆಡೋಣ. 2 ಟೀಮ್ ಇದೆ, ರಮೇಶ್ ಟೀಮ್, ರವೀಂದ್ರ ಟೀಮ್. 2 ಟೀಮಿಗೂ ಕೂಡ 1 ನಿಮಿಷ ಅವಕಾಶ ಇದೆ. ಮೊದಲ ಟೀಮ್ ಯಾರು ಆಕ್ಟ್ ಮಾಡಿ ತೋರಿಸ್ಬೇಕು? ಕೇಳಿಸ್ತಾ? ಸ್ಟಾರ್ಟಾ? ಓಕೆ, ನಿಮ್ಮ ಟೈಮ್ ಈಗ ಶುರು.
ಎರಡು ಟೀಮಿಂದ ಒಬ್ಬೊಬ್ರು ಅವರ ಮೂವಿ ಬಗ್ಗೆ 1 ನಿಮಿಷ ಮಾತಾಡ್ಬೇಕು ಫಟಾಫಟಾಗಿ. ರಾಮಶ್ಯಾಮ ಬಗ್ಗೆ ಫಿಲಮ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ರಾಮಶ್ಯಾಮ ಫಿಲಮಲ್ಲಿ ನಮ್ಮ ರಮೇಶ್ ಸರ್ ರಾಮನ್ ಪಾತ್ರ ಮಾಡಿದ್ದಾರೆ. ಅವರದ್ರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಅಂತಲ್ಲ, ಕಮಲ್ ಹಾಸನ್ ಸರ್ನ ಕನ್ನಡದಲ್ಲಿ ಮಾತಾಡಿಸಿದ್ದಾರೆ. ಅವರೇ ಕನ್ನಡದಲ್ಲಿ ಮಾತಾಡಿ ತುಂಬ ಹಾಸ್ಯ ಕಲಾವಿದರಾಗಿ ತುಂಬ ಒಳ್ಳೆ ಹಾಸ್ಯವಂತ ಚಿತ್ರ ಅದು. ಅದರಲ್ಲಿ ಬರುವಂಥ ಹಾಡುಗಳು, ಅದರಲ್ಲಿ ಕೊನೆಯದಾಗಿ ಬರುವಂಥ ಸಾಂಸಾರಿಕ ಜೀವನದಲ್ಲಿ ಆಗೋವಂಥ ಎಲ್ಲ ಥರದ ಕಲಹಗಳು, ಹಾಗೆ ಅದರಿಂದ ಮುಂದೆ ಉಂಟಾಗುವಂಥ ತೊಂದರೆಗಳು, ಕೊನೆಗೆ ಎಲ್ಲದನ್ನು ದೀಪಾವಳಿ ಟೈಮ್ಗೆ ಕರೆಕ್ಟಾಗಿ ಮುಗಿಸೋ ಅಂಥ ಫಿಲಮ್ ರಾಮಶ್ಯಾಮ ಬಾಮ. ಮ್ಯಾಮ್, ಈ ಟೀಮಿಂದ ಯಾರು ಬರ್ತೀರಾ? ಎಸ್, ಬೇಗ ಕಮಾನ್ ಕಮಾನ್ ಕಮಾನ್. ಪುಷ್ಪಕ ವಿಮಾನ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಡೇ ನಮ್ಮ ಅಪ್ಪನೇ ಫಸ್ಟ್ ಟೈಮ್ ಆಸೆ ಪಟ್ಟು ಕರ್ಕೊಂಡು ಹೋಗಿದಂಥ ಸಿನಿಮಾ. ಅಪ್ಪ ಆ್ಯಕ್ಚುಲಿ ಹೋಗಲ್ಲ. ಅಪ್ಪ ಮಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮೂಗ ಆಗಿ ಒಂದು 10 ವರ್ಷದ ಮಗಳನ್ನ ಎಂಥ ಒಳ್ಳೆ ಸಂಸ್ಕೃತಿಯಿಂದ ಬೆಳೆಸಿದ್ದಾನೆ. ಭಾಷೆ ಬೇಕಾಗಲ್ಲ, ಬಿಹೇವಿಯರ್ ಮುಖ್ಯ ಅಂತ ಹೇಳ್ಕೊಟ್ಟಿದ್ದಾರೆ. ಒಳ್ಳೆ ಸೊಸೈಟಿ ಬಗ್ಗೆ ನಾಲೆಡ್ಜ್ ಕೊಟ್ಟಿದ್ದಾರೆ ಮಗುಗೆ. ಅದು ಅಪ್ಪನ ಕೊನೆ ಕಾಲಕ್ಕೂ ಆನೆಸ್ಟ್ ಲೈಕ್ ಒಳ್ಳೆ ನ್ಯಾಯ ತಂದು ಕೊಡುತ್ತೆ. ಅದರಿಂದ ಎಲ್ಲ ಹೆಣ್ಮಕ್ಳಿಗೂ ಇನ್ಸ್ಪೈರ್ ಮಾಡ್ತಾರೆ. ಬರೀ ಮದುವೆ ಆಗಿ ಹೋಗೋ ತನಕ ಮಾತ್ರ ಅಪ್ಪನ ಮನೆ ಅಲ್ಲ, ಎಂಥ ಟೈಮ್ ಆದರೂ ಅಪ್ಪನ ಜೊತೆ ಇರಬೇಕು ಅನ್ನೋದು ಅದೊಂದು ಮೂವಿಲಿದೆ. ಮೂವಿ ನೋಡಿ ಫಸ್ಟ್ ಟೈಮ್ ನಮ್ಮ ಪಪ್ಪ ಹತ್ತಿದ್ದು ಪುಷ್ಪಕ ವಿಮಾನ ಅಂತ ಮೂವಿ. ತುಂಬ ಎಮೋಷ್ನಲ್ ಆ್ಯಂಡ್ ರಿಯಲಿಸ್ಟಿಕ್ ಮೂವಿ ಅದು. ಅದರಲ್ಲಿ ರಮೇಶ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿತೌಟ್ ಯೂಸಿಂಗ್ ಎನಿ ವರ್ಡ್ಸ್ ಇನ್ ಆ್ಯಕ್ಷನ್ಸ್ ಅಪ್ಪ ಮಗಳ ಸಂಬಂಧ ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸೂಪರ್. ಈಗ ರಕ್ಷಿತಾ ರಮೇಶ್ ಅರವಿಂದ್ಗೋಸ್ಕರ ಹಾಡನ್ನ ಹಾಡ್ತಾರೆ. ಅವ್ರ ಜೊತೆ ನಾವು ಕೂಡ ಹಾಡ್ತೀವಿ, ಓಕೆನಾ? ಎಸ್. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆನಿ ಒಲಿದೊಲಿದು ಬಾರೆನಿ ನನ್ನ ನನ್ನ ಪ್ರಾಣ ನೀನೆಂದು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ನೋಡಿದ್ರಲ್ಲ, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅನ್ನೋದನ್ನ ಎಲ್ಲರೂ ಎಂಜಾಯ್ ಮಾಡಿದ್ರು. ಅದರ ಜೊತೆಗೆ ಇಲ್ಲಿ ಹಾಡಿತ್ತು, ಕುಣಿತ ಇತ್ತು, ಮಾತಿತ್ತು, ಹರಟೆ ಇತ್ತು, ಡಾನ್ಸ್ ಇತ್ತು. ಇವೆಲ್ಲವೂ ಕೂಡ ಇದ್ದಾಗಲೇ ಅಲ್ಲಿ ಹಬ್ಬದ ಕಳೆ ಇರುವಂಥದ್ದು, ಸಂಭ್ರಮ ಇರುವಂಥದ್ದು. ಈ ಒಂದು ಮಕರ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಬಾಳಿಗೆ ಬೆಳಕನ್ನು ತರಲಿ, ಒಳ್ಳೆಯದಾಗಲಿ, ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.